ನೋಡಿ ಹಿಂಗೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತಾ ಇದೆ ಸರ್ಕಾರದ ಮೇಲೆ. ಹಾಗಾಗಿ ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ದಾರಂತೆ. ಈ ಕಾಲ್ತುಳಿತ ದುರಂತದಿಂದಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈಗ ದಿಢೀರ್ ಅಂತ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನೆನೆ ಅಷ್ಟೇ ದೆಹಲಿಗೆ ಹೋದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ನೆನೆ ಸಂಜೆ ಮೀಟಿಂಗ್ ಆಯ್ತಲ್ಲ ಸಿಎಂ ನೇತೃತ್ವದಲ್ಲಿ, ಅದಾದ ಮೇಲೆ ಸಿಎಂ ಮೈಸೂರಿಗೆ ಹೋದ್ರು, ಡಿ.ಸಿ.ಎಂ ಡೆಲ್ಲಿಗೆ ಹೋದ್ರು. ಇವತ್ತು ಹೈಕಮಾಂಡ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶದ ಬಗ್ಗೆ ಚರ್ಚೆ ಮಾಡ್ತಾರೆ. ರಾಜ್ಯ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಇವರನ್ನ ಭೇಟಿಯಾಗಲಿಕ್ಕಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಾಯ್ತಾ ಇದ್ದಾರೆ. ವರಿಷ್ಠರಿಗೆ ಸಮಗ್ರ ಮಾಹಿತಿಯನ್ನು ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಕಾಲ್ತುಳಿತ ಪ್ರಕರಣಕ್ಕೆ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ಹಾಗಾಗಿ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿಯ ಪ್ರವಾಸ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿದ್ದಾರೆ. ಶಶಿ, ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಆದಂತಹ ಮೀಟಿಂಗ್ನ ಬಳಿಕ ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸೊ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನೇನು ಚರ್ಚೆ ಮಾಡ್ತಾರೆ ಅಂತ? ಶರತ್, ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಲ್ಲ, ಗೃಹ ಸಚಿವರು ಅಲ್ಲ, ಕ್ರೀಡಾ ಸಚಿವರು ಕೂಡ ಅಲ್ಲ. ಆದರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲರನ್ನು ಕೂಡ ಓವರ್ಟೇಕ್ ಮಾಡಿ ಒಂದು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ 9:00 ಅವರ ನಿವಾಸದ ಮುಂದೆ ಮಾಧ್ಯಮಗಳಿಗೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ದರು. HLಗೆ RCB ತಂಡ ಬರುತ್ತೆ, ಅಲ್ಲಿಂದ ಅವರನ್ನು ರ್ಯಾಲಿ ಮೂಲಕ ವಿಧಾನಸೌಧಕ್ಕೆ ಕರ್ಕೊಬರ್ತೀವಿ, ಅಲ್ಲಿಂದ ಮತ್ತೆ ಕ್ರೀಡಾಂಗಣದಲ್ಲೂ ಕೂಡ ದೊಡ್ಡ ಮಟ್ಟದ ಸೆಲೆಬ್ರೇಷನನ್ನು ಕೂಡ ಮಾಡ್ತೇವೆ, ಎಲ್ಲರೂ ಕೂಡ ಬಂದು ಭಾಗಿಯಾಗ್ಬೋದು, ಕಣ್ತುಂಬ್ಕೋಬೋದು ಅಂತ ಹೇಳ್ಬಿಟ್ಟು ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಂಥ ಸಂದೇಶವನ್ನು ಕೊಟ್ಟರು, ಆಗ ಲಕ್ಷಾಂತರ ಮಂದಿ RCB ಅಭಿಮಾನಿಗಳು ಏಕಕಾಲದಲ್ಲಿ ಕ್ರೀಡಾಂಗಣದ ಬಳಿ, ಅದೇ ರೀತಿಯಲ್ಲೂ ಕೂಡ ವಿಧಾನಸೌಧ ಮುಂದೆ ಬಂದು ಎಲ್ಲರೂ ಕೂಡ ಜಮಾಯಿಸಿದ್ರು. ಯಾವಾಗ ಸಾಕಷ್ಟು ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನದಾಗಿ ಅಭಿಮಾನಿಗಳು ಬಂದರು, ಆಗ ವಿಧಾನಸೌಧ ಮುಂದೆ ಕೂಡ ಸಾಕಷ್ಟು ಅನಾಹುತಗಳು ಕೂಡ ನಡೀತು. ಹೈಕೋರ್ಟ್ ಮುಂದೆನೂ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಕೂಡ ಹೈಕೋರ್ಟ್ ಮೇಲೆ ಕೂಡ ಹತ್ತಿದ್ರು. ಹೈಕೋರ್ಟ್ ಮುಂದೆ ಇರುವಂಥ ಕೆಲವೊಂದಷ್ಟು ಮರಗಳ ಮೇಲೆ ಕೂಡ ಅಭಿಮಾನಿಗಳು ಕೂಡ ಹತ್ತಿದ್ರು. ಮತ್ತೆ ಕ್ರೀಡಾಂಗಣದ ಬಳಿ ಹೋದಾಗ RCB ಅಭಿಮಾನಿಗಳು ಎಷ್ಟು ಮಟ್ಟಿಗೆ ಬಂದಿದ್ರು ಅಷ್ಟರ ಮಟ್ಟಕ್ಕೆ ಅಲ್ಲಿ ಗೇಟ್ಗಳು ಕೂಡ ಓಪನ್ ಮಾಡಿಲ್ಲ. ಈ ಕಾರಣದಿಂದಾಗಿ ಅಲ್ಲಿ 20 ಗೇಟ್ಗಳಿದ್ರು ಕೂಡ ಕೇವಲ 3 ಗೇಟ್ಗಳು ಮಾತ್ರ ಓಪನ್ ಮಾಡಿದ್ರು. ಯಾವಾಗ 3 ಗೇಟ್ ಮಾತ್ರ ಓಪನ್ ಮಾಡಿದ್ರು, ಅದು ಒಂದೇ ಟೈಮ್ನಲ್ಲಿ ನುಗ್ಗಲಾಗಿತ್ತು, ಒಂದಷ್ಟು ಕಾಲು ತುಳಿತಾ ಇತ್ತು, 11 ಜನ ಇವತ್ತು ಪ್ರಾಣವನ್ನು ಕೂಡ ಕಳೆದುಕೊಂಡ್ರು. ಈ ಒಂದು ಎಲ್ಲ ಕಾರಣಕ್ಕೂ ಕೂಡ ಈ ಘಟನೆಗೆ ಹಿನ್ನೆಲೆ ನೋಡಿದಾಗ ಡಿ.ಕೆ. ಶಿವಕುಮಾರ್ರಿಂದಲೇ ಈ ರೀತಿಯಾದಂಥ ದುರ್ಘಟನೆ ಆಗೋದಕ್ಕೆ ನೇರವಾಗಿ ಕಾರಣ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಒಂದಷ್ಟು ಜನ ಸಚಿವರು ಮತ್ತು ಶಾಸಕರು ಕೂಡ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಕೇಂದ್ರ ಸಚಿವ H.D. ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಡಿ.ಕೆ. ಶಿವಕುಮಾರ್ ಮೇಲೆ ಒಂದು ಗನ್ ಪಾಯಿಂಟ್ ಅನ್ನು ಇಟ್ಟು ಕೂಡ ಒಂದು ಟೀಕೆಯನ್ನು ಕೂಡ ಮಾಡಿದ್ರು. ವಿರೋಧ ಪಕ್ಷ ನಾಯಕರು ಕೂಡ ಒಂದು ರೀತಿಯಂತ ಟೀಕೆಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಡಿ.ಕೆ. ಶಿವಕುಮಾರ್ರೇ ಇದಕ್ಕೆ ನೇರವಾಗಿ ಕಾರಣ ಅಂತಲೂ ಕೂಡ ಸ್ಪಷ್ಟವಾಗಿ ಕಂಡು ಬರ್ತಿದೆ. ಯಾಕಂದರೆ HLಗೆ ಹೋಗಿ RCB ತಂಡವನ್ನು ರಿಸೀವ್ ಮಾಡಿಕೊಂಡ್ರು, ಅಲ್ಲಿಂದ ಬರ್ಬೇಕಾದ್ರೆ RCB ಬ್ಲಾಗ್ ಅನ್ನು ಇಟ್ಕೊಂಡು ಒಂದು ರೀತಿಯಂತ ಸೆಲೆಬ್ರೇಷನ್ ಅನ್ನು ಮಾಡಿಕೊಂಡು ಅಭಿಮಾನಿಗಳು ಬನ್ನಿ ಅಂತ ಹೇಳೋ ರೀತಿ ಇಂಡೈರೆಕ್ಟ್ ಆಗಿ ಕರೆ ಕೊಟ್ಟಂತೆ ಇತ್ತು ಅವರ ವರ್ತನೆ ನೋಡಿದಾಗ. ಅದ್ರ ಜೊತೆ RCB ಕಪ್ ಅನ್ನು ಎತ್ಕೊಂಡು ಅವರು ಒಂದು ರೀತಿಯಂತ ಕಿಸ್ ಕೊಡೋ ಮುಖಾಂತರ ಒಂದು ಅಭಿಮಾನವನ್ನು ತೋರಿಸಿ ಒಂದಷ್ಟು ರೀತಿಯಂತ RCB ತಂಡದ ಜೊತೆ ನಿಂತ್ಕೊಂಡು ಅವರೇ ಆಟ ಆಡಿದಂತೆ ಪ್ಲೇಯರ್ ಆಗಿ ಇದ್ಕೊಂಡು ಒಂದು ರೀತಿಯಂತ ಎಲ್ಲರೂ ಕೂಡ ತೋರಿಸೋ ರೀತಿಯಾಗಿ ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿದ್ರು. ಈ ಕಾರಣದಿಂದಾಗಿ ಸಾಕಷ್ಟು ಟೀಕೆಗಳು ಬಂದಿತ್ತು. ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಡಿ.ಕೆ. ಶಿ ವಿರುದ್ಧ ಏನು ಒಂದು ರೀತಿಯಂತ ಎಲ್ಲೋ ಒಂದು ಕಡೆ ಗರಂ ಆಗಿದೆ. ಇದೇ ಕಾರಣಕ್ಕಾಗಿ ಸ್ಪಷ್ಟೀಕರಣ ಕೊಡೋದಕ್ಕೆ ದೆಹಲಿಗೆ ಕರೆದಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಬಳಿ ಯಾವ ರೀತಿಯಂತ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಶರತ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.